ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓ, ನಿಮ್ಮ ಅಮ್ಮನ ಬಗ್ಗೆ ಮಾತಾಡ್ತೀಯಾ? ಹೇಳು. ಏನಪ್ಪ ಹಂಗ್ ಗುರಾಯಿಸ್ತಾ ಇದ್ಯಾ? ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇರೋದು ಅವರೇ ತಾನೇ? ಅಜ್ಜಿನ ಆಲ್ರೆಡಿ ಕೀಳಾಗಿ ಮಾತಾಡ್ತಾ ಇದ್ದೀರಾ? ಈ ಮನೇಲಿ ನೆಕ್ಸ್ಟ್ ನಮ್ಮನ್ ಬಿಟ್ರೆ ಉಳ್ದಿರೋದು ನಿಮ್ಮಮ್ಮನೇ. ಏನೋ ನಿಮ್ಮಮ್ಮ ಸಪೋರ್ಟ್ ಆಗಿ ಮಾತಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಇಲ್ದೇ ಇದ್ರೆ ಈ ತರ ತಾನೇ ಅವ್ರ ಹತ್ರನೂ ನಡ್ಕೋತಾ ಇದ್ರಿ. ಇಲ್ಲಿ ಯಾರಿಗೂ ನಮ್ಮ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ಅಧಿಕಾರ ಇಲ್ಲ. ಅದೇ ತರ ನಮ್ ಬಗ್ಗೆನು ಮಾತಾಡೋದಕ್ಕೆ ನಿನಗ್ಯಾರೋ ಅಧಿಕಾರ ಕೊಟ್ಟಿದ್ದು? ಯಾರೂನಾ? ಎಕ್ಸಲಕ್ಕ, ನೀವ್ ಹಿಂಗೆಲ್ಲ ಮಾತಾಡ್ತೀರಾ? ಐ ಕಾಂಟ್ ಬಿಲೀವ್ ದಿಸ್. ನನ್ ಕೈಯಿಂದಾನೇ ನಮಗಾಗ್ತಿಲ್ವಲ್ಲಪ್ಪ. ಏಯ್, ಬಾಯ್ ಮುಚ್ಚೋ ಸಾಕು. ಅನಗ, ನಿನ್ಗೆ ಎಷ್ಟ್ ಸರಿ ಹೇಳಿದೀನಿ ಇವುಗಳ ಜೊತೆ ನಿಂತ್ಕೊಂಡು ಜಗಳ ಮಾಡ್ಬೇಡ ಅಂತ. ಅವ್ರು ಕೊಡ್ತಿರೋ ಎಂಜಿನ್ ಗ್ಲಾಸ್ ನ ತೆಗೀರಿ ಅಂದಿದ್ದಕ್ಕೆ ಇವುಗಳಿಗೆ ಇಷ್ಟು ಕೋಪ ಬಂದ್ಬಿಡತ್ತೆ. ಆಗ್ಲಾದ್ರೂ ನಿನಗೆ ಗೊತ್ತಾಗೋದ್ ಬೇಡ್ವಾ ಇವುಗಳಿಗಿರೋದು ಇಷ್ಟ ಬುದ್ಧಿ ಅಂತ? ನಿನಗ್ ಮಾಡಕ್ ಬೇರೆ ಕೆಲ್ಸ ಇಲ್ವೇನೆ? ಅದ್ರಲ್ಲಿ ಇವ್ರಮ್ಮ ಬೇರೆ ನನ್ ಮಕ್ಕಳಿಗೆ ಏನ್ ಕಮ್ಮಿ ಅಂತ ರಾಗ ಬೇರೆ ತೆಗಿತಾರೆ. ಕುಡ್ದಿದ್ ಕಾಫಿ ಲೋಟನ ತೊಳಿಲಿ, ಇಲ್ಲಾಂದ್ರೆ ಅದೇ ಲೋಟಕ್ಕೆ ಕಾಫಿ ಸುರ್ಕೊಂಡ್ ಕುಡಿಲಿ. ನಮ್ಗ್ಯಾಕೆ? ಬಾ ಹೋಗೋಣ. ನಿಂತ್ಕೊಳೆ, ಬಾರ ಇಲ್ಲಿ ಬಾರ. ಏನು? ಏನ್ ದುರಾಂಕಾರ ಜಾಸ್ತಿ ಆಯ್ತಾ? ಮರ್ಯಾದೆ ಮೀರ್ ಮಾತಾಡ್ತಾ ಇದ್ಯಾ? ಇನ್ನೇಂಗ್ ಮಾತಾಡ್ಬೇಕು? ಯಾಕೆ, ಹೆಂಗಿದೆ ಮೈಗೆ? ಒದೆ ತಿಂದಿದ್ ಸಾಲ್ದಾ? ಅಯ್ಯೋ, ನಮ್ಮ ಈಗೆಲ್ಲ ಚೆನ್ನಾಗೇ ಇದೆ. ಅಂತಂಗಿ ನೀವ್ ಬೆಳಿಗ್ಗೆ ಎದ್ದ ತಕ್ಷಣ ಕೈಲಿಡ್ಕೊಂಡು ಏನೋ ಎಕ್ಸರ್ಸೈಸ್ ಮಾಡ್ತಾ ಇರ್ತೀರಲ್ಲ, ಅದನ್ ಮಾಡೋದ್ ಬಿಟ್ಟು ಈ ಸಣ್ಣ ಪುಟ್ಟ ಕೆಲ್ಸ ಎಲ್ಲ ಮಾಡಿದ್ರೆ ಮೈಯೂ ಕರ್ಗತ್ತೆ, ಆರೋಗ್ಯನೂ ಚೆನ್ನಾಗಿರತ್ತೆ. ಆಯ್ತು ಮೇಡಮ್, ಇವಳು ಹಂಗೆ ತಾನೇ ಕೆಲಸ ಮಾಡ್ತಾ ಇದ್ದಾಳೆ. 100 ಸಲ ಮೆಟ್ಲು ಇಳಿತಾಳೆ, 100 ಸಲ ಮೆಟ್ಲು ಹತ್ತಾಳೆ. ಮತ್ತ್ಯಾಕೆ ಇವಳು ಆಗಾಗ ಉಸಿರು ಬಿಡ್ತಾ ಇರ್ತಾಳೆ? ಆ ತರ ಹೇಳ್ಕೊಳ್ಳೋದಕ್ಕೆ ಕಾರಣ ನನಗೆ ಹುಷಾರಿಲ್ದೇ ಇರೋದಲ್ಲ. ನೀನಾಗಾಗ ನನ್ನ ಹೊಡೆದು ಬಡ್ದು ನನ್ನ ಮನ್ಸು ಸರಿ ಇಲ್ದೇ ಇರೋದ್ರಿಂದ. ಈಗ್ಲೂ ಹುಷಾರಿಲ್ದೇ ಇದ್ರು ಮನೆ ಎಲ್ಲ ಕೆಲ್ಸನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಂದ್ಬಿಟ್ರು ಮಾತಾಡಕ್ಕೆ. ಸಾಕ್ ನಿಲ್ಸೆ. ಈಗೇನು ಇದನ್ನ ತಗೊಂಡೋಗಿ ಇಡೋದಕ್ಕಾಗತ್ತಾ ನಿನ್ನಿಂದ? ಇಲ್ವಾ? ಅಯ್ಯೋ, ಈಗೇನು ಇದನ್ನ ತಗೊಂಡ್ ಹೋಗೋದಕ್ಕೆ ಇಷ್ಟೊಂದು ಜಗಳ ಮಾಡ್ತಾ ಇದ್ದೀರಾ? ನಾನೇ ತಗೊಂಡ್ ಹೋಗ್ತೀನಿ. ಏನ್ ಕೊಬ್ಬು ಜಾಸ್ತಿ ಆಗಿದ್ಯಾ? ಇವ್ರಗಳ ಜೊತೆ ಎಲ್ಲ ಸೇರ್ಕೊಂಡು ನೀನು ಹಾಳಾಗೋಗ್ಬಿಟ್ಟೆ. ಮರ್ಯಾದೆಗೆ ಹೋದ್ರೆ ಸರಿ, ಇಲ್ಲ ಅನ್ಕೋ ಮದ್ವೆ ಆದವನ್ ಜೊತೆ ಸರಿಯಾಗಿ ಸಂಸಾರ ಮಾಡೋ ಯೋಗ್ಯತೆ ಇಲ್ಲ. ಬಂದ್ಬಿಟ್ಲೇನೋ ಹೇಳೋದಕ್ಕೆ. ಓಹೋ, ಸಂಸಾರ ಮಾಡಿದ್ರ ಬಗ್ಗೆ ನೀನ್ ಮಾತಾಡ್ತಿದ್ಯಾ?